ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಯ ಮೇಲೆ ಮೊನ್ನೆ ಮತ್ತು ನಿನ್ನೆ ಸತತವಾಗಿ 22 ಗಂಟೆಗಳ ಕಾಲ ಪರಿಶೀಲನೆ ಮಾಡ್ತಾರೆ. ಸೊ ಇದನ್ನೆಲ್ಲ ನಾನಾ ರೀತಿಯ ಚರ್ಚೆ ಆಗ್ತಾ ಇದೆ ಈ ಇಡಿ ರೇಡ್ ಬಗ್ಗೆ. ಏನಾದರೂ ಷಡ್ಯಂತ್ರ ನಡೀತಿದೆಯಾ ಇವ್ರ ವಿರುದ್ಧ ಅಂತ. ಸಿಎಂ ರೇಸ್ನಲ್ಲಿ ಬೇರೆ ಇದ್ದಾರೆ ಪರಮ್ ಅವರು, ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ತಂತ್ರನ. ಕಾರಣ ಏನು ಗೊತ್ತಾ, ಪ್ರಹ್ಲಾದ್ ಜೋಶಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದರ ಹಿಂದೆ ಮಹಾ ಸುಳಿವೇನಾದರೂ ಅಡಗಿದೆಯಾ ಅಂತ. ಸಿದ್ಧಾರ್ಥ ಕಾಲೇಜುಗಳ ಮೇಲೆ ಏಕಾಏಕಿ ಇಡಿ ದಾಳಿ ಮಾಡುತ್ತಲ್ಲ, ಯಾಕದು? ಕಾಂಗ್ರೆಸ್ನಲ್ಲಿ ಇರುವಂಥ ಗದ್ದಲ ಮತ್ತೊಮ್ಮೆ ಬೀದಿಗೆ ಬಿತ್ತಾ ಅಂತ. ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಗರಂ ಆಗ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್. ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಬಹಿರಂಗವಾಗಿ ಹೇಳಿಕೆ ಯಾಕೆ ಕೊಡ್ತಾರೆ? ಡಿ ಕೆ ಶಿವಕುಮಾರ್ ಹೇಳಿಕೆ ಈಗಾಗಲೇ ಪಕ್ಷದಲ್ಲಿ ಅಸಮಾಧಾನವನ್ನು ಮೂಡಿಸ್ತಾ ಇದೆ. ಸಿಎಂ ರೇಸ್ನಲ್ಲಿ ಪರಮೇಶ್ವರ್ ಇದ್ದಾರೆ, ಅವರನ್ನು ಕೆಳಗಿಳಿಸೋದಕ್ಕೆ ಪ್ಲಾನ್ ಏನಾದರೂ ನಡೀತಿದೆಯಾ ಅಂತ ಗೊತ್ತಿಲ್ಲ. ರಾಜಕೀಯ ಷಡ್ಯಂತ್ರ ಹೀಗಂತ ಪಕ್ಷಗಳ ನಡುವೆ ಇರುತ್ತೆ ಅನ್ನೋದಲ್ಲ, ಪಕ್ಷದ ಒಳಗೆಯೂ ಕೂಡ ಇರಬಹುದಲ್ವಾ. ಈಗ ಇಡಿ ರೇಡು ಏನೋ ಕೇಂದ್ರ ಸರ್ಕಾರ ಮಾಡಿಸಿದ್ದು, ಹಾಗೆ ಹಿಂಗೆ BJP ಮಾಡಿಸಿದ್ದು ಅನ್ನೋ ಒಂದು ಆರೋಪ ಮೇಲ್ನೋಟಕ್ಕಷ್ಟೇ. ಆದರೆ ಒಳಗಡೆ ಯಾಕೆ ಅವರ ಪಕ್ಷದವರೇ ಯಾಕೆ ಮಾಡಿರಬಾರ್ದು ಹೀಗನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಯಾಕೆಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ರೇಸ್ನಲ್ಲಿ ಬೇರೆ ಇದ್ದಾರೆ, ಅವರ ಜೊತೆಗೆ ಒಂದು ಗುಂಪೇ ಇದೆ, ಅವರಿಗೆ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ. ಅದಕ್ಕೆ ಸಾಕ್ಷಿ ಅನ್ನತ್ತೆ ಲಾಸ್ಟ್ ಮಂತ್ ನಡೆದಂತಹ ಒಂದು ಡಿನ್ನರ್ ಮೀಟಿಂಗು. ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಡೆಲ್ಲಿಗೆ ಪ್ರಯಾಣ ಬೆಳೆಸುವಂಥ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆಗುತ್ತೆ. ಆ ಡಿನ್ನರ್ ಮೀಟಿಂಗ್ನಲ್ಲಿ ಗೃಹ ಸಚಿವರ ಆಪ್ತರು ಎಲ್ಲರೂ ಕೂಡ ಇರ್ತಾರೆ, ಸಚಿವರು. ಅಲ್ಲಿ ಕೆಲವೊಂದಿಷ್ಟು ಡಿಸ್ಕಷನ್ ಆಗಿರುತ್ತೆ ಅಂತ. ಯಾರ್ಯಾರಿದ್ರು? HC ಮಹದೇವಪ್ಪನವರಿದ್ದರು, ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಒಂದಷ್ಟು ಜನ ಈ ಡಿನ್ನರ್ ಮೀಟಿಂಗ್ನಲ್ಲಿದ್ದರು. ಡಿನ್ನರ್ ಪಾಲಿಟಿಕ್ಸ್ ಆಗ್ತಿದೆ ಅಂತಿತ್ತು. ಆಮೇಲೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಮಾತು. ಆಮೇಲೆ CM ಬದಲಾವಣೆಯ ಚರ್ಚೆ ಕೂಡ ಇತ್ತು. ಆ CM ಬದಲಾವಣೆ ಇಫ್ ಇನ್ ಕೇಸ್ ಆಯಿತು ಅಂತಂದರೆ ನೆಕ್ಸ್ಟ್ CM ಯಾರಾಗಬಹುದು ಅನ್ನೋ ಚರ್ಚೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಂಚೂಣಿಯಲ್ಲಿದ್ದರು. ಸೊ ಅದಕ್ಕೆ ಒಂದು ಬ್ರೇಕ್ ಹಾಕಬೇಕು ಅನ್ನೋ ತಂತ್ರನ ಇದು ಅನ್ನುವಂಥ ಚರ್ಚೆ ರಾಜ್ಯ ರಾಜಕೀಯ ಪಡಸಾಲಿಗೆಯಲ್ಲಿ ಕೇಳಿ ಬರ್ತಾ ಇದೆ.